शेतात काम करत असताना साप चावल्यामुळे एका शेतकऱ्याचा मृत्यू झाल्याची दुर्दैवी घटना बेळगाव तालुक्यातील बेळवट्टी गावामध्ये शनिवारी घडली आहे। मृत शेतकऱ्याचे नाव रवींद्र कांबळे, वय 38 असं आहे। नेहमीप्रमाणे सकाळी रवींद्र शेतीच्या कामासाठी शेतात गेला होता। तेव्हाच ते गव्हाच्या गाठी बांधत असताना गाठीखाली साप लपून बसलेला होता। गाठी उचलताना त्या सापाने 2 वेळा त्यांच्या हाताला चावले। तत्काळ त्यांना बेळगावच्या बिम्स रुग्णालयात हलवण्यात आले, मात्र वाटेतच त्यांचा मृत्यू झाला। रुग्णालय परिसरात कुटुंबियांनी आक्रोश केला। ಇವತ್ತು ಜಂಕ್ಷನ್ ಹಾಳೆ ಹಚ್ಚಕ್ ಹೋಗವ್ರಿದ್ರ ಅವ್ರ ಅದ್ರ ಸಲುವಾಗಿ ಹಾಳೆ ಹಚ್ಚಬೇಕಾದ್ರೆ ಮೊದಲದು ಇದಾಗ ಕಿತ್ತಬೇಕಾಕತ್ರಿ। ಅದ್ ಕಿತ್ತಾಗ ಹೋದಾಗ ಹಾವು ಕಡ್ದಿತ್ರಿ। ಮುಂಜಾನೆ ಏನ್ರ 10-10 ಸುಮಾರಕ್ರಿ ಎಲ್ಲಿ ಕಡ್ದಿತ್ತು? ಅವ್ರು ಹೊಲ್ದಾಗ್ರಿ। ಬೆಳವಟ್ಟಿ ಊರ್ರಿ, ಅವ್ರು ಬೆಳವಟ್ಟಿ ತಾಲೂಕಾ ಜಿಲ್ಲಾ ಬೆಳಗಾವಿ। ಏನ್ ಬೇಕಿತ್ರಿ ಹೊಲ್ದಾಗ? ಜನಸ್ ಹಚ್ಚಾಗ ಇವತ್ತು ಹೊಟ್ಟಿದ್ರು ಅವ್ರು ಸ್ವೀಟ್ ಪೊಟ್ಯಾಟೋ ಹಚ್ಚಕ್ ಹೋಗಿದ್ರಿ? ಹಾ, ಈಗೆಲ್ಲ ಮಳೆ ಚಾಲೂ ಆಗೈತಿ, ಬಿತ್ತನೆ ಮಳೆ ಎಲ್ಲಾ ಚಾಲೂ ಆಗೈತ್ರಿ, ಹೊಲ್ದಾನು ಕೆಲಸ ಜೋರ। ಅದಕ್ಕಾಗಿ ಮನ್ಯಾಗ ಎಲ್ಲಾರ್ಗು ಹೇಳಿ ಬಂದಿದ್ರು ಇವತ್ತು ಹೋಗಿ ಹಾಳೆ ಹಚ್ಚೋಣ ಅಂತ। ಅವ್ರ ಹಾಳೆ ಹಚ್ಚೋ ಸಲುವಾಗಿ ಅದ್ ಬಳ್ಳಿ ಕಿತ್ತಾಕ್ ಹೋಗಿದ್ರಿ, ಅವಾಗ ಅದ ಹಾವು ಕಡ್ದಿದ್ರು। ಜಗತ್ ಮೇಲೆ ಇದಾಗ್ಯಾರಿ ಅಥವಾ ಹಾಸ್ಪಿಟ್ಲಿಗೆ? ಇಲ್ರಿ, ಜಗತ್ ಮಂದ ಅಂದ್ರೆ ಏನು ಇಲ್ಲ, ಅಲ್ಲಿಂದ ಮೇನ್ ರೋಡ್ ದಿಂದ 1.5 ಕಿಲೋಮೀಟರ್ ಹೊಲ ಒಳಗೈತಿ ಅಂತ್ರಿ ಅವ್ರದ। ಅಲ್ಲಿಂದ ಒಂದ್ 4 ಜನ ಎಲ್ಲಾರು ಕೂಡಿ ಇಲ್ಲಿ ಕರ್ಕೊಂಡ್ ಬರ್ಬೇಕಾದ್ರ ಡೆತ್ ಆಯ್ತು। ಇಲ್ಲಿ ಸುಮಾರು ಈಗ 11 ಗಂಟೆ ಸುಮಾರು ಕರ್ಕೊಂಡ್ ಬಂದಿತ್ರಿ। ಹಾ ರೀ, 10 ಎಷ್ಟು ಮದುವೆ ಎಷ್ಟು ವರ್ಷ ಆಗಿತ್ತು? 8 ಜನ ಮಕ್ಕಳು? ಮದುವೆ ಆಗ್ರಿ 2011 ಆಗೈತ್ರಿ, ಅಂದ್ರ 14 ವರ್ಷ। ಒಬ್ಬಾಕಿ ಹೆಣ್ಮಗಳದಾಳು, ಒಬ್ಬ ಗಂಡ ಮಗ ಅದ। ಹೆಣ್ಮಗಳು ಏನ್ರ 6ನೇತಿ ಸ್ಕೂಲ್ಗೆ ಅದಾಳು, ಮಗ ಏನ್ರ 3ನೇತಕ್ಕೆ ಅದ। ಇಡೀ ಕುಟುಂಬನ ಇವ್ರ ಮೇಲೆ ಇತ್ತು? ಇಡೀ ಕುಟುಂಬ ಅನ್ನೋರಿ ಇವ್ರ ಮ್ಯಾಗ ಡಿಪೆಂಡ್ ಇತ್ತು। ಇವ್ರ ದೊಡ್ಡ ಮಗ ರೀ। ನಾನ್ರಿ ಪಾಂಡುರಂಗ। Ada yang baru? Ada yang baru? ही घटना बेळगाव ग्रामीण पोलीस ठाण्याच्या हद्दीत घडली आहे। विनोद कोलकार, KMM मराठी, बेळगाव।